ಹೇಳಿದ್ದೇ ವೇದವಾಕ್ಯ ಅಂತ ಹೇಳ್ಬಿಟ್ಟು ಡಿಸಿಎಂ ಡಿಕೆಶಿ ಅವರು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ ಸಿಎಂ ಈಗ ಸಿಎಂ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿರುವಂಥದ್ದು. ಸಿಎಂ ಹೇಳಿದ ಮೇಲೆ ಅದೇ ವೇದವಾಕ್ಯ ಅಂತ ಹೇಳ್ಬಿಟ್ಟು ಡಿಕೆಶಿ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೇಳಬೇಕು, ಡಿಕೆನೂ ಕೇಳಬೇಕು. ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಸಿಎಂ ಹೇಳಿದ್ದೇ ವೇದವಾಕ್ಯ ಅಂತ ಹೇಳ್ಬಿಟ್ಟು ಇದೀಗ ಡಿಸಿಎಂ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಸೊ ಗೊತ್ತಿಲ್ಲ, ಇವ್ರು ಯಾವಾಗಲೂ ಕೂಡ ಮಾರ್ಮಿಕ ಹೇಳಿಕೆಯನ್ನ ಕೊಡ್ತಾನೆ ಇರ್ತಾರೆ. ಇದರ ಹಿಂದೆ ನಿಜಕ್ಕೂ ಅರ್ಥ ಅಡಗಿರೋದಂತೂ ಸತ್ಯ. ಬಟ್ ಯಾವ ಆ್ಯಂಗಲಲ್ಲಿ ಹೇಳಿದ್ರೂ ಗೊತ್ತಿಲ್ಲ. ಸಿಎಂ ಹೇಳಿದ್ದೇ ವೇದವಾಕ್ಯ ಅಂತ ಹೇಳ್ಬಿಟ್ಟು ಒಂದು ರೀತಿಯಾಗಿ ಟಾಂಗ್ ಕೊಡೋ ರೀತಿಯಲ್ಲಿ ಹೇಳಿರ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಹೇಳಿರ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಆಗಿರುತ್ತೆ. ಹೈಕಮಾಂಡ್ ಹೇಳಿದ ಮೇಲೆ ಏನು ಹೇಳುತ್ತೋ ಸಿಎಂ ಕೂಡ ಕೇಳಬೇಕು, ಡಿಸಿಎಂ ಕೂಡ ಡಿಕೆಶಿ ಅವರು ಕೂಡ ಕೇಳಬೇಕು ಅಂತ ಹೇಳ್ಬಿಟ್ಟು. ಸೊ ಇದೀಗ ಡಿಕೆ ಶಿವಕುಮಾರ್ ಅವರು ಅವರ ಮಾತಿಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಅವರು ಹೇಳಿದ್ದೇ ವೇದವಾಕ್ಯ ಅಂತ ಹೇಳ್ಬಿಟ್ಟು ನಾನು ಕೇಳಬೇಕು, ಡಿಕೆನೂ ಕೇಳಬೇಕು ಅಂತ ಹೇಳಿರ್ತಾರೆ. ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ, ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. ಹೈಕಮಾಂಡ್ನವರು ಏನು ಹೇಳ್ತಾರೆ ಆ ಥರ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ, ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. ಹೈಕಮಾಂಡ್ ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಹೇಳಿದ್ರು ಸರ್, ಒಂದು ಮಾತು ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿ ಕೆ ಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಹೇಳಿದ್ರು ಸರ್, ಒಂದು ಮಾತು ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿ ಕೆ ಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಸಿದ್ದರಾಮಯ್ಯ ಸಾಹೇಬರು ಸೊ ನೋಡ್ತಾ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇ ವೇದವಾಕ್ಯ, ಅವ್ರು ಹೇಳಿದ ಮೇಲೆ ಮುಗೀತು, ಅವ್ರು ಹೇಳಿದ್ದೇ ಫೈನಲ್ ಅನ್ನೋ ರೀತಿಯಾಗಿ ಒಂದು ರೀತಿಯಾಗಿ ಟಾಂಗ್ ಕೊಡೋ ರೀತಿಯಾಗಿ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಅರ್ಥ ಅಡಗಿದೆ ಅಂತ ಹೇಳಿಬಿಟ್ಟು. ಸಿದ್ದರಾಮಯ್ಯನವರು ಮಾತನ್ನು ಹೇಳಿರ್ತಾರೆ, ಏನಂದರೆ ಹೈಕಮಾಂಡ್ ಏನು ಫೈನಲ್ ಡಿಸಿಷನ್ ತೆಗೆದುಕೊಳ್ಳುತ್ತೆ, ಆ ಹೈಕಮಾಂಡ್ ಹೇಳಿದ ಮೇಲೆ ಮುಗೀತು. ಅವ್ರು ಹೇಳಿದ್ದನ್ನ ಸಿ ಎಮ್ಮು ಕೇಳಬೇಕು, ಡಿ ಸಿ ಎಂ ಅವರು ಕೇಳಬೇಕು, ಸಿದ್ದರಾಮಯ್ಯನವರು ಕೂಡ ಕೇಳ್ತಾರೆ, ಡಿ ಕೆ ಶಿ ಅವರು ಕೂಡ ಕೇಳಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಸೊ ಅದನ್ನು ಡಿ ಕೆ ಶಿ ಅವರ ಹತ್ರ ಹೇಳಿದಂತಹ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಅವ್ರು ಹೇಳಿದ್ದೇ ವೇದವಾಕ್ಯ ಅಂತ ಹೇಳ್ಬಿಟ್ಟು ಟಾಂಗ್ ಕೊಟ್ಟೋ ರೀತಿ.